ಬಜೆಟ್ನ ವಿಚಾರವಾಗಿ ಅಸಮಾಧಾನ ಹೊರಹಾಕಿದ್ದೀರಿ ಸರ್. ನಿಮ್ಮ ವಿರುದ್ಧ ನಿಮ್ಮ ಪಕ್ಷದ ಕೆಲ ಶಾಸಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ನಾನು ಎಲ್ಲದಕ್ಕೂ ಖುಷಿ ಪಡ್ತೇನೆ, ಸಂತೋಷ ಪಡ್ತೇನೆ. ನನ್ನ ಆಚಾರ ವಿಚಾರ, ನನ್ನ ಕ್ಷೇತ್ರದ ಜನದ ಬಗ್ಗೆ ಕಾಳಜಿ ವಹಿಸಬೇಕಾದ ಜವಾಬ್ದಾರಿ ನಂದು. ನನಗಾದಂಥ ನೋವನ್ನು ನಾನು ಹೇಳ್ಕೊಂಡಿದ್ದೀನಿ. ನಾನು ಬೇರೆ ಕ್ಷೇತ್ರದ ಬಗ್ಗೆ ಆಗಲಿ, ಬಡ್ಜೆಟ್ ಬಗ್ಗೆ ಆಗಲಿ, ಬೇರೆ ವಿಚಾರದ ಬಗ್ಗೆ ನಾನು ಎಲ್ಲೂ ಕೂಡ ಮಾತು ಆಡಲ್ಲ, ಚಕಾರನೂ ಹೇಳಲಿಲ್ಲ. ನಾನು ನನ್ನ ಕ್ಷೇತ್ರದ ಬಗ್ಗೆ ಏನು ಆಗಬೇಕಂತ ಅದು ಆಗಿಲ್ಲ. ಆ ನೋವು ನಾನು ತೋಡ್ಕೊಂಡಿದ್ದೀನಿ, ಅಷ್ಟೇ ನನಗೆ ಗೊತ್ತಿರೋದು. ಯಾರು ಬೇಕಾದರೂ ಏನಾರ ಹೇಳ್ಕೊಳ್ಳಿ, ಯಾರಿಗೆ ಒಳ್ಳೇದು ಅನ್ನಿಸ್ತದೆ ಒಳ್ಳೇದಾಗಿದ್ರೆ ಒಪ್ಕೊಳ್ಳಿ, ಕೆಟ್ಟದಾಗಿದ್ದರೆ ಬೇಕಾದ್ರೆ ತಿರಸ್ಕಾರ ಮಾಡಲಿ. ನನ್ನ ಕ್ಷೇತ್ರಕ್ಕೆ ಆ ನೋವನ್ನು ನಾನು ಹೇಳ್ಕೊಂಡಿದ್ದೀನಿ. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚೆ ಮಾಡಬೇಕು, 4 ಗೋಡೆ ಮಧ್ಯದಲ್ಲಿ ಅಂತ ಪರಮೇಶ್ವರ್ ಹೇಳಿದರೆ ಒಪ್ಕೋತೀನಿ. ನಾನು ಸಾಕಷ್ಟು ಸಲ ಹೋಗಿದ್ದೀನಿ. ಉಪಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರ ಜೊತೆಲೂ ಮುಖಾಮುಖಿಯಾಗಿ ಚಿತ್ರ ಸಮೇತ ಏನು ನಡೀತು ಅಂಥೇಳಿ ಅದರ ಚಿತ್ರವನ್ನು ನಾನು ಒಂದು ಆಲ್ಬಮ್ ಮಾಡಿಸಿ, ಇಷ್ಟೇ ದನ ಸತ್ತೋಗಿದೆ, ಇಷ್ಟೇ ಜನ ಇದು ಮಾಡಿದ್ದಾರೆ, ಇಂತಿಂತೆ ತೊಂದರೆ ಆಗಿದೆ, ಇಷ್ಟೇ ವಸ್ತುಗಳು ನಾಶ ಆಗಿದೆ, ಯಾರ ಒಡವೆ ಇಲ್ಲ, ಯಾರ ಮನೆ ಪೇಪರ್ಗಳಿಲ್ಲ, ಯಾರ ಮಕ್ಕಳಿಗೆ ಪುಸ್ತಕಗಳಿಲ್ಲ, ಯಾರ ವಾಹನಗಳಾಯಿತು, ಚರಂಡಿ, ರಸ್ತೆ, ಏನು ಮಾಧ್ಯಮದವ್ರಿಗೇನು ಗೊತ್ತಿಲ್ವೇ? ಮಾಧ್ಯಮದವ್ರ ಹತ್ರ ಅವೇನ ಇಲ್ವಾ? ವಸ್ತುಸ್ಥಿತಿ ನೀವೆಲ್ಲ ಗಮನಿಸಲಿಲ್ವಾ? ಆ ನೋವಿತ್ತು, ಅದನ್ನು ತೋಡ್ಕೊಂಡಿದ್ದೇನೆ ಅಷ್ಟೇ. ಸರ್, ತಾರತಮ್ಯ ಆಗಿದೆಯಾ ಸರ್? ಯಾಕೆಂದರೆ ಈಗ ನೀವು ಶಿವಕುಮಾರ್ ಜೊತೆಗೆ ಜಾಸ್ತಿ ಕಾಣಿಸ್ಕೊಂಡಿದ್ದೀರಿ, ಆ ನಿಟ್ಟಿನಲ್ಲಿ ಏನಾದರೂ ತಾರತಮ್ಯ ಆಗಿದೆಯಾ ನಿಮ್ಗೆ ಅನಿಸ್ತದೆ? ಅಲ್ಲ, ನಾನು ಅದನ್ನು ಹೇಳೋದಿಲ್ಲ, ನಾನು ಅದನ್ನು ಹೇಳಲಿಲ್ಲ, ನನಗೆ ಅದು ಆ ರೀತಿ ಅನಿಸ್ಕೊಳ್ಳೂ ಇಲ್ಲ. ನನ್ನ ಕ್ಷೇತ್ರಕ್ಕೆ ನಾನು ತೋಡ್ಕೊಂಡಂಥ ನೋವಿಗೆ ನನಗೆ ಪ್ರತಿಫಲ ಸಿಕ್ಕಲಿಲ್ವಲ್ಲ, ಆ ನೋವು ಅಷ್ಟೇ. ನನಗೆ ಇವತ್ತು KSMB ಮುಚ್ಚಿ 10 ವರ್ಷ ಆಯಿತು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯ ಸಾಹೇಬರು ಇದ್ದರು. ಬರೀ 20 ಕೋಟಿ ಅವತ್ತು ಕೊಟ್ಟಿದ್ದರು. ಅದಾದಮೇಲೆ ಒಂದೇ ಒಂದು ನ್ಯಾಯ ಪೈಸೆ ಕೊಡಲಿಲ್ಲ. ನಿಮಗೆ ಗೊತ್ತಾ, 2800 ಮನೆ ಇವತ್ತು ಹರಾಜಿಗೆ ಬಂದಿದೆ. ಎಲ್ಲ ಬ್ಯಾಂಕಲ್ಲಿ ಮೈಕ್ರೋ ಫೈನಾನ್ಸು, ಇನ್ನೊಂದು ಹಣಕಾಸು ವ್ಯವಹಾರ, ಪ್ರೈವೇಟು, ಬಡ್ಡಿ ಏನೆಲ್ಲ ಮಾಡ್ಕೊಂಡು ಇವತ್ತು ಸುಮಾರು 2800 ಮನೆಗಳು ಇವತ್ತು ಹರಾಜಿಗೆ ಬ್ಯಾಂಕ್ನವ್ರು ಇವತ್ತೆಲ್ಲ ಬಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. KSMBಗೆ ಒಂದು 100 ಕೋಟಿ ರೂಪಾಯಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ವಿ, ಇಲ್ಲ. ರಸ್ತೆ ಚರಂಡಿ ದುರಸ್ತಿ ಕೇಳ್ತಾ ಇದ್ವಿ, ಇಲ್ಲ. ಆ ಕಳ್ಕೊಂಡಂಥ ವಸ್ತುಗಳಿಗೆ ಏನಾದರೂ ಒಂದಷ್ಟು ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ವಿ, ಅದಕ್ಕೂ ಇಲ್ಲ. ನೋವಾಗಲ್ವಾ? ನಾನು ಬಡ್ಜೆಟ್ ಬಗ್ಗೆ ಮಾತಾಡೋದನ್ನ ನಾನು ಮಾತಾಡಲಿಲ್ಲ. ಬಡ್ಜೆಟ್ ಸಂತೋಷ ನನಗೆ. ಎಲ್ಲ ಕಡೆಯೂ ಸಾಕಷ್ಟು ಅನುದಾನಗಳು ಕೊಟ್ಟಿದ್ದೀರಿ, ಗ್ಯಾರಂಟಿ ನಡೀತಾ ಇದೆ. ಗ್ಯಾರಂಟಿ ಜೊತೆಯಾಗಿ ತಾವೆಲ್ಲರೂ ಕೂಡ ಇಷ್ಟೊಂದು ಚೆನ್ನಾಗಿ ಬಡ್ಜೆಟನ್ನು ಕೊಟ್ಟಿದ್ದೀರಿ. ನನ್ನ ಕ್ಷೇತ್ರದ ಜನತೆ ಬಗ್ಗೆ ನಾನು ಆಶ್ವಾಸನೆ ಕೊಟ್ಟದ್ದನ್ನು, ನಾನು ಕಣ್ಣಿಂದ ನೋಡಿದ್ದನ್ನು ನಾನು ಹೇಳಿದ್ದೀನಿ. ಇದನ್ನು ಯಾರೆಲ್ಲ ಒಪ್ಕೊಳ್ಳಿ, ಯಾರು ಬಿಟ್ಕೊಳ್ಳಿ. ಖಜಾನೆ ಖಾಲಿ ಆಗಿದೆಯಾ ಸರ್ ರಾಜ್ಯ ಸರ್ಕಾರದಲ್ಲಿ? ಖಜಾನೆ ಯಾಕ್ರಿ ಖಾಲಿ ಆಗ್ಬಿಡ್ತದೆ? ಖಜಾನೆ ಖಾಲಿ ಆಗಿದ್ರೆ ನಾವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ವು. ಅಲ್ಲ, ಮತ್ತು ಯಾಕೆ ರಾಮನಗರಕ್ಕೆ ಕೊಡ್ತಾ ಇಲ್ಲ? ಅಲ್ಲ, ಹೇಳಿದ್ನಲ್ಲ, ನಾನು ಕೆಲವು ವಿಷಯಗಳು ಭಾಳ ಮುಖ್ಯವಾದಂಥ ವಿಷಯಗಳನ್ನು ಅವ್ರ ಗಮನಕ್ಕೆ ತಂದಿದ್ದೆ. ಇದು ಭಾಳ ಮುಖ್ಯವಾದಂಥ ವಿಷಯ. ಅವತ್ತಿನ ಸ್ಥಿತಿ ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಅವತ್ತು ನಮ್ಗೆ ಅಧಿಕಾರ ಇರಲಿಲ್ಲ, ಅವತ್ತು ನಮ್ಮ ಸರ್ಕಾರ ಇರಲಿಲ್ಲ. ಅವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು, ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಿದ್ದರು. ನಾನು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಅವತ್ತು ಉಪಮುಖ್ಯಮಂತ್ರಿನ ಕರ್ಕೊಂಡ್ಬಂದಿದ್ದೆ. ಆ ಪರಿಸ್ಥಿತಿ, ಆ ವ್ಯವಸ್ಥೆ ನೋಡ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಏನು ರಾಮನಗರನ ಇದು, ಎಲ್ಲಿ ಏನಿದು ಅಂದ್ಬಿಟ್ಟು 1 ವರ್ಷ ಆ ಬದಿ, ಆ ಗಲೀಜು, ಆ ಇದು ಎಲ್ಲನೂ, ಆ ದನ ಸತ್ತಿದ್ದು ವಾಸನೆ ಯಾವ ರೀತಿ ಇತ್ತು ರಾಮನಗರ. 1 ವರ್ಷ ಅದನ್ನು ನಮ್ಮ ನಗರಸಭೆಯವರು, ನಮ್ಮ ಸಾರ್ವಜನಿಕರು ಎಲ್ಲರೂ ಕೂಡ ಶುದ್ಧ ಮಾಡೋಕ್ಕೆ 1 ವರ್ಷ ತಗೊಂಡು ಒಂದು ಆಶ್ವಾಸನೆ ಕೊಟ್ಟಿದ್ವಿ. ನಾವು ಸರ್ಕಾರ ಬಂದ ಮೇಲೆ ಇದನ್ನೆಲ್ಲೂ ಕೂಡ ವ್ಯವಸ್ಥೆ ಮಾಡ್ತೀವಿ, ನಿಮಗೆ ಸೂಕ್ತವಾದಂಥ ಪರಿಹಾರ ನಮ್ಮ ಸರ್ಕಾರ ಕೊಡ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಅವ್ರಿಗೆ ಮಂದಟ್ಟು ಮಾಡಿದ್ವಿ. ಮಾಡಬೇಡ್ದ? 100 ರೂಪಾಯಿ 5 ರೂಪಾಯಿ ನಾನು ಕೊಡಬೇಡ್ದ? 10 ರೂಪಾಯಿನೂ ನಾನು ಕೊಡಬೇಡ್ದ? ಈ ರೀತಿ ಬಹಿರಂಗವಾಗಿ ಇದನ್ನು ಕೇಳೋದ್ರಿಂದ ಮುಂದಿನ ಟಿಕೆಟ್ ಕೊಡೋಂಥ ಸಂದರ್ಭದಲ್ಲಿ ಇವೆಲ್ಲನೂ ಹೈಕಮಾಂಡ್ ಗಮನಿಸುತ್ತೆ ಅಂತಲೂ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಮ್ಮ ನಾಯಕರವರು ಹೇಳಲಿ, ನಮ್ಮ ನಾಯಕರು ನನ್ನ ಟಿಕೆಟ್ ಅವರೇ ಕೊಟ್ಟಿದ್ದು.
ಅವರು 2018 ಟಿಕೆಟ್ ಕೊಡಾಗ ಅವರೇ ಅಧ್ಯಕ್ಷರಾಗಿದ್ದರು. 2018 ನಾನು ಸೋತಂಥ ಸಂದರ್ಭದಲ್ಲಿ ಅವರೇ ನನಗೆ ಟಿಕೆಟ್ ಕೊಟ್ಟಿದ್ದರು. ನೀನು ಗೆಲ್ಲಬೇಕಂತ ಬೆನ್ನು ತಟ್ಟಿದ್ರು. ಕೆಲವು ಸಂದರ್ಭದಲ್ಲಿ ಆಶೀರ್ವಾದ ನನಗಿರ್ತದೆ, ಏನಿಲ್ಲ. ಸರ್, ಈಗ ಅಧಿವೇಶನ ಮುಗಿದ ಮೇಲೆ ದೆಹಲಿಗೆ ಹೋಗ್ತೀವಿ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಶಾಸಕರೆಲ್ಲ ಅಂದರೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತೇಳಿ. ಕೆಲವರೆಲ್ಲ ಹಿರಿಕರು, ಕೆಲವರೆಲ್ಲ 3 ಸಲ 4 ಸಲ ಗೆದ್ದಿರೋರು ಎಲ್ಲರೂ ಕೂಡ ಅವ್ರು ಪ್ರತ್ಯೇಕವಾಗಿ ನಾವೆಲ್ಲ ಡೆಲ್ಲಿಗೆ ಹೋಗಬೇಕು, ನಮ್ಮ ಆಳಲನ್ನು ಅಲ್ಲಿ ಹೇಳಬೇಕು, ನಾವು ಒಂದು ಸಲ ಮಂತ್ರಿಗಳಾಗಬೇಕಂತೇಳಿ ಅವರು ಕೂಡ ಮನಸ್ಸನ್ನು ಮಾಡಿದ್ದಾರೆ. ಹೋಗ್ತೀವಿ ಅಂತ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದು ತೀರ್ಮಾನ ತಗೊಳ್ತಾ ಇದ್ದಾರೆ. ನಾಯಕತ್ವ ವಿಚಾರ ಸರ್ ನನಗೆ ಗೊತ್ತಿಲ್ಲ ಕೇಳ್ಬಿಟ್ಟು ಬೇಕಾದ್ರೆ ಹೇಳ್ತೀನಿ ಅವ್ರಿಗೆಲ್ರಿಗೂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.